ದಲಿತ ಸಮುದಾಯಕ್ಕೆ ಭಾಳ ನಮ್ಮ ಕೇರಿ ಒಳಗೆ ಭಾಳ ಅನ್ಯಾಯ ಆಗ್ಯದ. ಯಾರೂ ಊಟ ಮಾಡಲಾಗ್ಯಾರ. ಇಂಥ ಪರಿಸ್ಥಿತಿ ಮುಂದೆ ಯಾರಿಗೆ ಬರ್ಬಂತ ಕಳ್ಕಳಿ ಮಾಡಿ ಹಿಂಗಿನ ಪರಕೆ ವರ್ಷ ಆಡ್ರಿ ನಮ್ಗೆ ಹೊರತ ಮೇಲೆ ನೋಡ್ರಿ ನೋಡ್ತೀರಿ ನೋಡ್ರಿ ಹೊಲ್ದ ಮಾಡತ್ರಿ ಮಲ್ಲಂದ್ರಿ ನಮ್ಗೆ ನ್ಯಾಯ ಕೊಡಿಸ್ಬೇಕ್ರಿ ಸರ್. ನಮ್ಗೆ ನ್ಯಾಯ ಸಿಕ್ತಿಲ್ರಿ. ಎಲ್ಲ ಪೊಲೀಸಿಗೆ ಬಂದು ಏನೋ ಬರೀ ಆ ಕಡೆ ಈ ಕಡೆ ಅವ್ರ ಮೇಲೆ ಇವ್ರ ಮೇಲೆ ಬರೀ ಸಂಶಯ ಹಂಗೆ ಹಿಂಗೆಲ್ಲ ಕತ್ತರಿ. ನಮಗೆ ಕಾರಣ ರೀ ಬಂದವ್ರ ಮೇಲೆ ರೀ ಆ ಸರ್ವೇರ್ ಅಪ್ಪೆ ರೀ, ಅವರಪ್ಪ ಸಿದ್ದೆ ರೀ, ಆಕಿ ಮಲ್ಲಿ, ಇವ್ರು ಮಾತ್ರ ನಮ್ಮ ಅಣ್ಣಗೆ ಮೋಸ ಮಾಡಿ ಸಾಯ್ ಹೊಡೆದಾರ. ಇವತ್ತು ಮರ್ಡರ್ ಅಂತೇಳಿ ರಿಪೋರ್ಟ್ ಬಂದದ, ಡಾಕ್ಟರ್ ರಿಪೋರ್ಟ್ ಕೂಡ ಬಂದದ. ಆ ರಿಪೋರ್ಟ್ ಬಂದ ಬಳಕೆ ಇವತ್ತು 12ನೇ ತಾರೀಕಿಗೆ FIR ಮಾಡ್ಕೊಂಡು ತನಿಖೆ ಹಂತದಲ್ಲಿ ಅದ ಅಂತೇಳಿ ಇಲಾಖೆಯ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಇವತ್ತು PSI ಅವರಾಗಿರ್ಬೋದು, DSP ಅವರಾಗಿರ್ಬೋದು, ಈಗ ನಾವು ತನಿಖೆಯಲ್ಲೇ ಇದ್ದೀವಿ ಅಂತ ಹೇಳ್ತಾರೆ. ಅದು ನಾವು ಇವತ್ತು ನಿಮ್ಮ ಮುಖಾಂತರ ಏನು ಆಗ್ರಹ ಮಾಡ್ತೀವಪ್ಪ ಅಂದ್ರೆ ಶೀಘ್ರದಲ್ಲೇ ಯಾರು ನಿಜವಾದ ಆರೋಪಿಗಳದಾರ ಅವರನ್ನು ಬಂಧಿಸಬೇಕು, ಅವರನ್ನು ಜೈಲಿಗೆ ಕಳಿಸ್ಬೇಕು. ಬೇರೆಯವರು ಒತ್ತಡಕ್ಕಾಗಿ ಬೇರೆದವರಿಗೆ ನಿರಪರಾಧಿಗೆ ಅಪರಾಧಿ ಮಾಡುವಂಥ ಕೆಲಸ ಇವತ್ತು ಇಲಾಖೆಯಿಂದ ಕೂಡ ಆಗಬಾರ್ದು ಅಂತಕ್ಕಂಥ ವಿಚಾರವೂ ಕೂಡ ನಾವು ಇವತ್ತು ವ್ಯಕ್ತಪಡಿಸ್ತೀವಿ. ಆದರೆ ಇವತ್ತು ಈ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗ್ಯದ. ಇವತ್ತು ಅವರೆಲ್ಲ ಇವತ್ತು FIRನಲ್ಲಿ ಕೂಡ ಆ ಹೊಲದ ಮಾಲಕರ ಹೆಸರು ಹಾಕ್ಯಾರ. ಇಲ್ಲಿ ಆ ಪತ್ರ ಸಡ್ ಮ್ಯಾಗ ಬಡಗಿ, ಆ ಪತ್ರ ಸಡ್ ಬಲ್ಲಿ ಚಪ್ಪಲ್ ಇದ್ದು ಎಲ್ಲ ನೋಡಿದ್ರೆ ಮತ್ತು ಅಲ್ಲೇ ಆಗ್ಯದಂತಕ್ಕಂಥದ್ದು ಇವತ್ತು ಸ್ಪಷ್ಟವಾಗಿ ಕಾಣ್ತದ. ಇಲಾಖೆಯವರು ಇದಕ್ಕೆ ಸುಮ್ಮನೆ ಸತಾಯಿಸಿ ಸುಮ್ಮನೆ ಟೈಮ್ ಕಳಿಬಾರ್ದಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇಷ್ಟಪಡ್ತೇನೆ. ಬನ್ನಟ್ಟಿ PA ಗ್ರಾಮದಲ್ಲಿ ಕಾಣೆಯಾದ ವ್ಯಕ್ತಿ ಶವವಾಗಿ ಪತ್ತೆ, ಹತ್ಯೆ ಮಾಡಿದ ಹಂತಕರನ್ನ ಕೂಡಲೇ ಬಂಧಿಸಬೇಕು ಅಂತ ಕುಟುಂಬಸ್ಥರು ಹಾಗೂ ದಲಿತ ಪರ ಸಂಘಟನೆಗಳ ಆಗ್ರಹ. ಹೌದು, ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬನ್ನಟ್ಟಿ PA ಗ್ರಾಮದಲ್ಲಿ ದಿನಾಂಕ 31/5/2025ರಂದು ಹೊಲಕ್ಕೆ ಹೋದ ಮಹಾದೇವಪ್ಪ ಪೂಜಾರಿ ಉರ್ಫ್ ಹರ್ಜನ್ ಈತ ದಿನಾಂಕ 3/6/2025ರಂದು ಶವವಾಗಿ ಪತ್ತೆಯಾದ ಸುದ್ದಿ ತಿಳಿದ ಕೂಡಲೇ ಸಿಂದಗಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ ನಂತರ ಶವವನ್ನು ಸಿಂದಗಿ ಸರ್ಕಾರಿ ಆಸ್ಪತ್ರೆಗೆ ಒಯ್ದು PM ಮಾಡಿಸಿ ನಂತರ ಕುಟುಂಬಸ್ಥರ ಹೇಳಿಕೆ ಪಡೆದು ಹೇಳಿಕೆ ಪ್ರಕಾರ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡರು. ಪ್ರಕರಣ ದಾಖಲಾದರೂ ಕೂಡ ಇನ್ನು ಶಂಕಿತ ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಹಿಂದೇಟು ಹಾಕ್ತಾ ಇದ್ದ ಕಾರಣ ಮೃತನ ಕುಟುಂಬಸ್ಥರು ಹಾಗೂ ದಲಿತ ಪರ ಸಂಘಟನೆಗಳು ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕು ಅಂತ ನಮ್ಮ ಸಮರ ಸುದ್ದಿ ವಾಹಿನಿಯ ಮೂಲಕ ಆಗ್ರಹಿಸಿದರು. ಸಂದರ್ಭದಲ್ಲಿ ಸಂಗಪ್ಪ ಪೂಜಾರಿ, ಮರ್ಯಪ್ಪ ಹರಿಜನ್, ಶಿವು ಬನ್ನೆಟ್ಟಿ, ಮರೆಮ್ಮ ಪೂಜಾರಿ, ಲಕ್ಷ್ಮಣ್ ಬನ್ನೆಟ್ಟಿ, ಲಕ್ಷ್ಮಣ್ ಚಲವಾದಿ ಹಾಗೂ ದಲಿತ ಸಂಘಟನೆಗಳ ಜಿಲ್ಲಾ ಸಂಚಾಲಕರಾದ ಚಂದ್ರಕಾಂತ್ ಸಿಂಗೆ ಹಾಗೂ ದಲಿತ ಮುಖಂಡರಾದ ಧರ್ಮಣ್ಣ ಎಂಟಮಾನ್ ಮುಂತಾದವರು ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ನಿಂಗು ಬರಗಲಿ. ಏನು ಹೇಳ್ತಾರೆ, ನಮ್ಮ ಬರೀ ಕೆಲಸಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ದುಡಿಸ್ಕೊಂಡಾರ, ಗಳೆ ಹೊಡ್ಸ್ಕೊಂಡಾರ, ಎಲ್ಲ ಮಾಡ್ಯಾರ, ನೀರ ನಿಡಿ ಎಲ್ಲ ಕಟ್ಸ್ಕೊಂಡು ಎಲ್ಲ ಮಾಡಿ ಆಮೇಲೆ ಏನದ ಈ ಥರ ಏನದ ನಮಗೆ ಹಿಂಗೆ ಮಾಡ್ಲಕತ್ತಾರಿ ಮಾಡಿ ಏನದ ಅವನಿಗೆ ಇದು ಮಾಡಿ 3 ದಿವಸ ಹೆಣ ಹೆಂಗೆ ಕಾಯ್ದಳಕ್ಕಿ ಕಾಯ್ದು ಮಲ್ಲಮ್ಮ ಹೆಂಗೆ ಕಾಯ್ದು ಏನೇನು ಮಾಡಿದಳು, ಏನೇನು ಘಟನೆಗಳು ನಮಗೆ ಯಾವುದು ನ್ಯಾಯ ಸಿಕ್ಕಿಲ್ರಿ ಸಾಹೇಬ್ರ. ನಮಗೆ ನ್ಯಾಯ ಕೊಡಿಸ್ಬೇಕ್ರಿ. ಪಡಿಗೆ ಅಲ್ಲೇ ಇಟ್ಟಾಳ್ರಿ, ಇಟ್ಟೆಲ್ಲ ಮಾಡಿ ಕಾಯ್ಕೊಂಡು ಇದ್ದು ಹೆಣ ಜೊಗ್ಗಿದ ಮೇಲೆ ಹಿಂದ್ರಗಡೆ ನಮ್ಮ ಊರವ್ರಿಗೆ ಕರೆಸಿ ತೋರಿಸ್ಯಾಳ್ರಿ. ಆಕಿನೇ ತೋರಿಸ್ಯಾಳೆ. ಮಾದೇವನದೇ ನಮಗೆ ಗೊತ್ತಿಲ್ರಿ ಸರ. ಆಕಿ ಹೆಂಗೆ ಮಾದೇವ ಅಂದಳು, ಮುಖ ಎಲ್ಲ ಬಾತೆಲ್ಲ ಇದು ಆಗಿ ಕೈಕಾಲೆಲ್ಲ ಬಾತ್ ಬಿಟ್ಟಿದ್ರಿ, ಕಾಲಿಂದು ಎಲ್ಲ ಚರ್ಮ ಇದ್ದಿದ್ರಿ ಸರ. ಅದು ನಾವೇ ಕೂನ ಹಿಡಿಯೋಕ್ಕಾಗಿಲ್ಲ ರೀ. ನಮ್ಮ ಅಣ್ಣನೇರ ಮಾದೇವ್ರಿ. ಆಕೆ ಮಲ್ಲಮ್ಮನ ಹೇಳ್ರಿ, ನಿಮ್ಮ ಮಾದೇವ್ ಇಲ್ಲಿ ಬಿದ್ದನಂತ ಬೇರೆ ಕಡೆ ನಮ್ಮ ಅಲ್ಲಿ ಬಾಜು ಹೋದವ್ರಿ. ಆಕೆ ನಾವೇ ಕೂನ ಹಿಡ್ದಿಲ್ರಿ ಸರ. ಇದಕ್ಕೆ ನಮ್ಗೆ ನ್ಯಾಯ ಕೊಡಿಸ್ಬೇಕ್ರಿ ಸರ್. ನಮ್ಗೆ ನ್ಯಾಯ ಸಿಕ್ಕಿಲ್ರಿ. ಎಲ್ಲ ಪೊಲೀಸಿಗೆ ಬಂದು ಏನೋ ಬರೀ ಆ ಕಡೆ ಈ ಕಡೆ ಅವ್ರ ಮೇಲೆ ಇವ್ರ ಮೇಲೆ ಬರೀ ಸಂಶಯ ಹಂಗೆ ಹಿಂಗೆಲ್ಲ ಕತ್ತರಿ. ನಮಗೆ ಕಾರಣ ರೀ ಹೊಲ್ದವ್ರ ಮೇಲೆ ರೀ ಆ ಸರ್ವೇರ್ ಅಪ್ಪೆ ರೀ, ಅವರಪ್ಪ ಸಿದ್ದೆ ರೀ, ಆಕಿ ಮಲ್ಲಿ, ಇವ್ರು ಮಾತ್ರ ನಮ್ಮ ಅಣ್ಣಗೆ ಮೋಸ ಮಾಡಿ ಸಾಯ್ ಹೊಡೆದಾರ. ಯಾಕತ್ತ ಯಾರ ಸಂಬಂಧ ನಮಗೆ ನ್ಯಾಯ ಸಿಗ್ಬೇಕ್ರಿ ಸರ. ನ್ಯಾಯ ಕೊಡ್ತೀರಿ ನಮಗೆ. ಕೈ ಮುಗಿದು ಎಲ್ಲ ಪ್ರೆಸ್ನವ್ರಿಗೆ ಎಲ್ಲರಿಗೆ ನಮಗೆ ಪೊಲೀಸ್ ಸಿಬ್ಬಂದಿ ಕಡೆ ನ್ಯಾಯ ಕೊಡಿಸ್ಬೇಕ್ರಿ ಸಾಹೇಬ್ರು. ಆದ್ರೆ ಇವತ್ತು ಮರ್ಡರ್ ಅಂತೇಳಿ ರಿಪೋರ್ಟ್ ಬಂದದ, ಡಾಕ್ಟರ್ ರಿಪೋರ್ಟ್ ಕೂಡ ಬಂದದ. ಆ ರಿಪೋರ್ಟ್ ಬಂದ ಬಳಕೆ ಇವತ್ತು 12ನೇ ತಾರೀಕಿಗೆ FIR ಮಾಡ್ಕೊಂಡು ತನಿಖೆ ಹಂತದಲ್ಲಿ ಅದ ಅಂತೇಳಿ ಇಲಾಖೆಯ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಇವತ್ತು PSI ಅವರಾಗಿರ್ಬೋದು, DSP ಅವರಾಗಿರ್ಬೋದು, ಈಗ ನಾವು ತನಿಖೆಯಲ್ಲೇ ಇದ್ದೀವಿ ಅಂತ ಹೇಳ್ತಾರೆ. ಅದು ನಾವು ಇವತ್ತು ನಿಮ್ಮ ಮುಖಾಂತರ ಏನು ಆಗ್ರಹ ಮಾಡ್ತೀವಪ್ಪ ಅಂದ್ರೆ ಶೀಘ್ರದಲ್ಲೇ ಯಾರು ನಿಜವಾದ ಆರೋಪಿಗಳದಾರ ಅವರನ್ನು ಬಂಧಿಸಬೇಕು, ಅವರನ್ನು ಜೈಲಿಗೆ ಕಳಿಸ್ಬೇಕು.
ಬೇರೆ ಬೇರೆಯವರು ಒತ್ತಡಕ್ಕಾಗಿ ಬೇರೆ ಬೇರೆದವರಿಗೆ ನಿರಪರಾಧಿಗೆ ಅಪರಾಧಿ ಮಾಡುವಂಥ ಕೆಲಸ ಇವತ್ತು ಇಲಾಖೆಯಿಂದ ಕೂಡ ಆಗಬಾರ್ದು ಅಂತಕ್ಕಂಥ ವಿಚಾರವೂ ಕೂಡ ನಾವು ಇವತ್ತು ವ್ಯಕ್ತಪಡಿಸ್ತೀವಿ.